ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಹಸಿಂತಾಜ್ ನಾಕೋಲಾಗಿಂದ 63 ಆಗಿದೆ. ಗರ್ಭಕೋಶ ತೆಗೆದ ಮೇಲೆ ನಮ್ಗೆ ಗೊತ್ತಾಯಿತು, ಒಂದು 6 ತಿಂಗಳಾದಮೇಲೆ. ಇದು ಆ ಕ್ಯಾನ್ಸರ್ ಅಂತ ಏನು ಹೇಳಲಿಲ್ಲ, ಒಂದು ಮೇಲೆ ಐತೆ, ಕ್ಯಾನ್ಸರ್ ಥರ ಕಾಣ್ತಾ ಇದೆ, ಹೋಗಿ ಒಂದ್ಸತಿ ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ ಆಪ್ರೇಷನ್ ಮಾಡಿದವರು ಹೇಳಿದ್ರು ಡಾಕ್ಟ್ರು. ಗೊತ್ತಾಗಿ ನನಗೆ 1.5 ವರ್ಷ ಆಯಿತು. ರೇಡಿಯೇಷನ್ ಮಾಡಿಸಿದ್ದೀನಿ, ಇದು ಮತ್ತು ಕೀಮೊಥೆರಪಿ ಅದು ತೊಗೊಂಡಿದ್ದೀನಿ. ಇಲ್ಲಿ ಬಂದು ತೋರಿಸ್ಕೊಳ್ರಿ, ಚೆನ್ನಾಗಿ ಆಗೈತೆ ಸ್ವಲ್ಪ ಜನಕ್ಕೆ ಅಂತ ಜನ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. 3 ತಿಂಗಳಿಂದ ಜಾಸ್ತಿ ಆಗ್ತಾ ಇರೋದು. ಮೊದಲು ಸ್ವಲ್ಪ ಕಮ್ಮಿನೇ, ಚೆನ್ನಾಗಿ ಊಟ ಮಾಡ್ತಾಯಿದ್ದೆ, ಚೆನ್ನಾಗಿ ಕೆಲಸನೂ ಮಾಡ್ತಾಯಿದ್ದೆ. ಇವಾಗ ಒಂದು 3-4-5 ತಿಂಗಳಿಂದ ಸುಸ್ತಾಗ್ತೈತೆ, ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ಮಲ್ಕೋ ಅನ್ನಿಸ್ತೈತೆ, ಹೊಟ್ಟೆಯಲ್ಲಿ ಗಡ್ಡೆ ಐತೆ ಅಂತ ಮೋಷನ್ ಹೋಗೋಕ್ಕಾಗ್ತಾಯಿಲ್ಲ. ಮೊದಲು ನಮ್ಮ ಅತ್ತೆಗೆ ಇತ್ತು, ಆಯ್ತು ಅವರು 30-40 ವರ್ಷ ಆಯಿತು ಅವ್ರಿಗಾಗಿ ಸತ್ತೋಗ್ಬಿಟ್ರು ಅವರು. ಆಮೇಲೆ ಈಗ ನನಗೆ ನಮ್ಮ ತಾಯಿ ಮನೇಲಿ ಯಾರಿಗೂ ಇಲ್ಲ, ಊಟ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ವಾಶ್ರೂಮ್ಗೆ ಹೋಗೋದು ಅದೆಲ್ಲ ನಾನೇ ಹೋಗ್ತೀನಿ ಬರ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.